ಇನ್ನೇನು ಗತಿ? ನಮ್ಮ ಮಹಾರಾಜನಿಗೆ ಇಂತಹ 20 ಬರಬಹುದೇ? ಇದೋ ಯುವರಾಜನಾದ ಕುಮಾರ ಸಹದೇವನು ಇತ್ತಲೇ ಬರುತ್ತಿರುವನು. ಆ ಸಿಂಹಳ ಕಣ್ಣಿಗೆ ಬಿದ್ದರೆ ಇವನ ಗತಿಯು ಮುಗಿದೇ ಹೋಗುವುದು. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರಲು ಕಾರಣವೇನು? ಮಗುವೇ, ಏನೆಂದು ಹೇಳಲಿ? ಏನಿ ಚೋದ್ಯವಿದೋ ರೋದನ ಧ್ವನಿಯೋ, ಏನಿ ಚೋದ್ಯವಿದೋ ಏನು ಚೋದ್ಯವೋ ಏನು ತಾಪವೋ, ಏನು ಚೋದ್ಯವೋ ಏನು ತಾಪವೋ, ಏನು ದುರ್ಗತಿಯೋ ಈ ನಗರದಲ್ಲಿ, ಏನಿ ಚೋದ್ಯವಿದೋ ರೋದನ ಧ್ವನಿಯೋ, ಏನಿ ಚೋದ್ಯವಿದೋ ಶೋಕ ಜ್ವಾಲೆಯೋ ತುಂಬಿ ಮನೆಯೊಳು, ಶೋಕ ಜ್ವಾಲೆಯೋ ತುಂಬಿ ಮನೆಯೊಳು, ಸಾಗುತ್ತಿರುವುದು ಚಿಂತೆಯು ಅಮಮ, ಏನಿ ಚೋದ್ಯವಿದೋ ರೋದನ ಧ್ವನಿಯೋ, ಏನಿ ಚೋದ್ಯವಿದೋ ಚೋದ್ಯವಿದೋ ಚೋದ್ಯವಿದೋ. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರಲು ಕಾರಣವೇನು? ಅಯ್ಯೋ ಮಗುವೇ, ಏನೆಂದು ಹೇಳಲಿ? ನಿಮ್ಮ ತಂದೆಯನ್ನು ಕೊಂದು ಹಾಕಿದರಂತೆ. ಏನು ಏನು? ನಮ್ಮ ತಂದೆಯವರನ್ನು ಯಾರೋ ಕೊಂದು ಹಾಕಿದರೆ ಆ ಪಾತಕರು ಯಾರಾಗಿರಬಹುದು? ಪಡ ಬಿಡನ ಜನರ ಕೊಲ್ಲುವೆ, ಪಡ ಬಿಡನ ಜನರ ಕೊಲ್ಲುವೆ, ಅಡಗಿಪೆ ಅವರನ್ನು ಭೂಮಿಯೊಳಗೆ, ಅಡಗಿಪೆ ಅವರನ್ನು ಭೂಮಿಯೊಳಗೆ, ತಂದೆ ಸೀಳಿದ ಮದಾಂಧರನ್ನು, ತಂದೆ ಸೀಳಿದ ಮದಾಂಧರನ್ನು ಮುಂದಲೇ ಸೀಳುವೆ ನಿಮಿಷದಲ್ಲಿ. ಪಡ ಬಿಡನ ಜನರ ಕೊಲ್ಲುವೆ, ಪಡ ಬಿಡನ ಜನರ ಕೊಲ್ಲುವೆ, ಅಡಗಿಪೆ ಅವರನ್ನು ಭೂಮಿಯೊಳಗೆ, ಅಡಗಿಪೆ ಅವರನ್ನು ಭೂಮಿಯೊಳಗೆ, ತಂದೆ ಸೀಳಿದ ಮದಾಂಧರನ್ನು, ತಂದೆ ಸೀಳಿದ ಮದಾಂಧರನ್ನು ಮುಂದಲೇ ಸೀಳುವೆ ನಿಮಿಷದಲ್ಲಿ, ಮುಂದಲೇ ಸೀಳುವೆ ನಿಮಿಷದಲ್ಲಿ, ಮುಂದಲೇ ಸೀಳುವೆ ನಿಮಿಷದಲ್ಲಿ. ಮದಾಂಧರೇ, ನಮ್ಮ ತಂದೆಯವರನ್ನು ಕೊಂದ ಪಾತಕರು ಯಾರಾದರೂ ಸರಿಯೇ, ಒಬ್ಬೊಬ್ಬರಾಗಿ ಬನ್ನಿ ಮುಂದಕ್ಕೆ. ಅಯ್ಯೋ ಮಗುವೇ, ಇನ್ನೇನು ಗತಿ? ಆ ಸಿಂಹಗಳ ಮುಂದೆ ಈ ಜಿಂಕೆ ಮರಿಯು ಏನು ಮಾಡಿತು? ಕುಮಾರ, ಇಲ್ಲಿ ಬಾ. ಬಿಡು, ನೀನು ನನ್ನನ್ನು ತಡೆಯಬೇಡ. ಕುಮಾರ, ಛಲ ಮಾಡಬೇಡ. ನಾನು ನಮ್ಮ ತಂದೆಯವರನ್ನು ನೋಡಲೇಬೇಕು. ಮಗುವೇ, ಮಗುವೇ, ನಿಮ್ಮ ತಾಯಿಯೂ ಬರಲಿ. ನಮ್ಮ ತಾಯಿ ಎಲ್ಲಿರುವಳು? ಬಾ ಮಗು, ನಾನು ತೋರಿಸುವೆನು. ಬಿಡು, ನೀನು ಸುಳ್ಳು ಹೇಳುತ್ತಿರುವೆ. ನಿಜವಾಗಿ ಹೇಳುತ್ತಾನೆ ಕುಮಾರ. ಜನಕನೆಲ್ಲಿರ್ಪನೋ, 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 ಜನನಿಯೇನಾದಳೋ, ನನಗೀಗ ಮುಂದಿನ ಗತಿ ಕಾಣಿಸುವರಿಲ್ಲ. ಘನತರದ ಬೇಗೆಯೋ, ಘನತರದ ಬೇಗೆಯೋ, ಮನವೆಲ್ಲ ದಯಿಸುವುದು ವಿಧ ವಿಧದಿ.
ಮಗುವೇ, ಕಂದ ಕುಮಾರ, ನೀನು ಇನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಸೇರಿ ಸುಖಿಯಾಗಿ ಬಾಳು. ನಾನು ನಿನ್ನ ತಂದೆ ಹೋದ ಸ್ಥಳಕ್ಕೆ ಹೋಗುವೆನು ಮಗನೇ. ನಿನ್ನ ಮಾತಾಪಿತೃಗಳ ಋಣವು ಇಂದಿಗೆ ಮುಗಿದು ಹೋಯಿತು ಕಂದ. ನೀನು ಪರಮಾತ್ಮನನ್ನು ಸೇರಿ ಅವರ ಬಳಿಯಲ್ಲೇ ಬದುಕು ಕಂದ. ಇದು ಅಮ್ಮ ಅಮ್ಮ, ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ತಂದೆ ಹೋದರು, ಎಲ್ಲರೂ ಹೋದರು. ಇನ್ನು ಮುಂದೆ ನನ್ನ ಗತಿ ಏನು? ಅಮ್ಮ, ನೀ ಎಲ್ಲಿಗೆ ಹೋಗುವೆ? ತಂದೆ ಹೋದರು, ಎಲ್ಲರೂ ಹೋದರು. ಮಗುವೆ, ಅಂತಹ ಮಾತುಗಳನ್ನು ಆಡಬೇಡ. ನಿನ್ನ ತಂದೆಯವರು ಇರುತ್ತಿದ್ದ ಸಿಂಹಾಸನವನ್ನೇರಿ ನೀನು ಸುಖಿಯಾಗಿ ಬಾಳು ಕಂದ. ಅಮ್ಮ, ವನಮುನಿ ವಂದಿತೆ ಮಾತೆ ಸುಜಾತೆ ವನಮುನಿ ವಂದಿತೆ ಮಾತೆ ಸುಜಾತೆ ಪರಮ ಪತಿವ್ರತೆ ಲೋಕ ವಿಖ್ಯಾತೆ. ಅಮ್ಮ, ತ್ರಿಭುವನ ಜನನಿ ಸತ್ಯದಾಮಿನಿ ತ್ರಿಭುವನ ಜನನಿ ಸತ್ಯದಾಮಿನಿ ಸಕಲ ಸೌಭಾಗ್ಯದಾಯಿನಿ ಜನನಿ सकल सौभाग्यदायिनी जननी मन मुनि वंदिते माते सुजाते परम पतिव्रते लोक विख्याते. अम्मा, ಕಂದ, त्रिभुवन जननी सत्यादामिनी. अम्मा, त्रिभुवन जननी सत्यादामिनी सकल सौभाग्यदायिनी जननी मन मुनि वंदिते माते सुजाते परम पतिव्रते लोक विख्याते. विनुता दामिनी विजयादायिनी. अम्मा, विनुता दायिनी विजयादामिनी सकल सौभाग्यदायिनी जननी सकल सौभाग्यदायिनी जननी मन मुनि वंदिते माते सुजाते परम पतिव्रते लोक विख्याते. ಏನೇನು ಕಂದ? ನೀನು ನನ್ನನ್ನು ತ್ಯಜಿಸಿ ಎಲ್ಲಿಗೆ ಹೋಗುವೆ? ತಂದೆಯೂ ಹೋದರು, ಎಲ್ಲರೂ ಹೋದರು. ಅಮ್ಮ,
ಎಲೈ ಸೇವಕನೇ, ಇದು ನನ್ನ ಕುಮಾರನನ್ನು ನಿನಗೆ ಒಪ್ಪಿಸುವೆನು. ನಿನ್ನ ಸಹೋದರನಿಗಿಂತಲೂ ಅಧಿಕವಾಗಿ ನನ್ನ ಕಂದನನ್ನು ಚೆನ್ನಾಗಿ ನೋಡಿಕೊ. ಲೋಕದಲ್ಲಿ ಪತಿಯ ಪಾದ ಸೇವೆ ಸತಿಗೆ ಪರಮ ದೈವವಾಗಿ ಹೋಗಿರುವುದು. ಅವರನ್ನು ಕಳೆದುಕೊಂಡ ಮೇಲೆ ಈ ಧರೆಯಲ್ಲಿ ಜೀವಿಸಿ ಫಲವಾದರೂ ಏನು? ಆದ್ದರಿಂದ ಈ ಕೂಡಲೇ ನಾನು ನನ್ನ ಸ್ವಾಮಿಯ ಸಾನ್ನಿಧ್ಯವನ್ನು ಸೇರುವೆನು. ನನ್ನ ಕಂದನನ್ನು ಚೆನ್ನಾಗಿ ನೋಡಿಕೊ. ಹಾಗೆ ಆಗಲೇ ತಾಯಿ. ಸರಿ ಸಮರಮಗೆ ಯಾರಿ ಹರೇನು ತಲಿ ನಾರಾಯಣ ನಾರಾಯಣ ಸರಿ ಸಮರಮಗೆ ಯಾರಿ ಹರೇನು ತಲಿ ಮೆರೆಯುತ್ತೆ ಬರದಿ ಅಪಜಯ ಪಡೆಯೇ ನಾರಾಯಣ ನಾರಾಯಣ ಮೆರೆಯುತ್ತೆ ಬರದಿ ಅಪಜಯ ಪಡೆಯೇ ನಾಗದ ಮೋದವ ಬೀರುವ ನಾಗದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ
ಜಗವೇ ನಾಟಕ ರಂಗ ಜಗದಲ್ಲಿ ನಾನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಭೂಭಾರು ಅರ್ಧ ಮಟ್ಟಿಗೆ ಕಡಿಮೆಯಾಯಿತು. ಜರಾಸಂಧನ ಹೊದೆಯಿಂದ ನಿರಪರಾಧಿ ರಾಜರೆಲ್ಲ ಬಿಡುಗಡೆ ಹೊಂದಿ ಧರ್ಮರಾಯನ ಅನುವರ್ತಿಗಳೇ ಆದರು. ಜರಾಸಂಧನ ಪತ್ನಿಯಾದ ಸುಚರಿತೆಯು ಅಗ್ನಿಯಲ್ಲಿ ಬಿದ್ದು ದೇಹತ್ಯಾಗ ಮಾಡಿದಳು. ಬಾಪು ಬಾಪು, ಇದೇ ಅಲ್ಲವೇ ಸಾಧ್ವಿ ಮಣಿಯರ ಲಕ್ಷಣ? ಲೋಕದಲ್ಲಿರುವ ಮಹಿಳೆಯರೆಲ್ಲರೂ ಈ ಪದ್ಧತಿಯನ್ನೇ ಅನುಸರಿಸಿದರೆ ಕೃತಯುಗವೇ ಆರಂಭವಾಗುವುದು. ನಾನೀಗಲೇ ವಾರಣಾವತಕ್ಕೆ ಹೋಗಿ ಜರಾಸಂಧನ ರಾಜಸುಯೋಗದ ವಿಷಯವನ್ನು ಸುಯೋಧನಿಗೆ ತಿಳಿಸಿ ಜರಾಸಂಧನ ವಧೆಯಿಂದ ಉಂಟಾದ ಸಂತೋಷವನ್ನು ವ್ಯಕ್ತಪಡಿಸುವೆನು. ನಾರಾಯಣ ನಾರಾಯಣ. ಡಾಂಬಿಕ ಜನರ ಜಂಬವ ನಿಲ್ಲಿಸಿ ನಾರಾಯಣ ನಾರಾಯಣ. ಡಾಂಬಿಕ ಜನರ ಜಂಬವ ನಿಲ್ಲಿಸಿ ಧಾರ್ಮಿಕ ಜನರ ಜಂಬವ ನಿಲ್ಲಿಸಿ ಧಾರ್ಮಿಕ ಜನರ ಕೀರ್ತಿಯ ಗಳಿಸಿ ಧಾರ್ಮಿಕ ಜನರ ಕೀರ್ತಿಯ ಗಳಿಸಿ ನ್ಯಾಯದ ಮಾರ್ಗವ ಬೀರುವ ನ್ಯಾಯದ ಮಾರ್ಗವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ನಮಸ್ಕಾರ ನಮಸ್ಕಾರ. ನಗುಬೇಕು ನಗು. ಕುಮಾರ ಸಹದೇವ, ಸತ್ಯ ಧರ್ಮದಿಂದ ಮಗದ ಮಂಡಲವನ್ನು ಪಾಲಿಸು. ಹೇಳು ಸ್ವಾಮಿ. ಸ್ವಾಮಿ, ತಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವೆನು. ಕುಮಾರ ಸಹದೇವ, ಸಮಸ್ತ ರಾಜರೆಲ್ಲರೂ ನಿನ್ನ ಹಿತವನ್ನೇ ಕೋರುತ್ತಿರುವರು. ನೀನು ಅವರನ್ನೊಡಗೂಡಿ ಇಂದ್ರಪ್ರಸ್ಥಕ್ಕೆ ಬಂದು ರಾಜಸ ಯಾಗವನ್ನು ನೋಡಿಕೊಂಡು ಹಿಂದಿರುಗು. ಅನುಗ್ರಹಿತನಾದೆನು ಪರಮಾತ್ಮ. ಹಂಗೆ ಬೇಡ ಬೇಡ. ಜಯ ಜಯ ಸುಧಾಕರ ವಂಶ ವಿಚಂದ್ರ, ಜಯ ಜಯ ಸುಧಾಕರ ವಂಶ ವಿಚಂದ್ರ, ಸಾಗರ
ಸ್ವಾಮಿ ದೃಪದಾನಂದಿನಿ, ಏನನ್ನು ಕುರಿತು ಆಲೋಚಿಸುತ್ತಿರುವೆ? ಸ್ವಾಮಿ, ನಿಮ್ಮ ಸೇವೆ ಹೊರತು ಬೇರೆ ಆಲೋಚನೆ ಇಲ್ಲವಲ್ಲ? ಮನಸ್ಸಿನ ಚಿಂತೆಯ ಬಿಡು ನೀರಮಣಿ. ಸ್ವಾಮಿ, ಮನಸ್ಸಿನ ಚಿಂತೆಯ ಬಿಡು ನೀರಮಣಿ. ಸತ್ಯದ ಮಗಳೇ ಬಾಳುವ ನಮಗೆ ಮನಸ್ಸಿನ ಚಿಂತೆಯ ಬಿಡು ನೀರಮಣಿ. ಪ್ರಿಯೆ, ಸ್ವಾಮಿ, ಅನುದಿನ ನಮ್ಮನ್ನು ಪಾಲಿಪ ದೇವನು. ಪ್ರಿಯೆ, ಸ್ವಾಮಿ, ಅನುದಿನ ನಮ್ಮನ್ನು ಪಾಲಿಪ ದೇವನು. ನಮ್ಮ ಹೃದಯದಲ್ಲಿ ನೆಲೆಸಿರುವನು ದೇವಿ. ನಮ್ಮ ಹೃದಯದಲ್ಲಿ ನೆಲೆಸಿರುವನು ದೇವಿ. ಮನಸ್ಸಿನ ಚಿಂತೆಯ ಬಿಡು ನೀ ರಮಣೆ. ಎಲ್ಲ ಮಹಿಳಾ ಮಣಿ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಜರಾಸಂಧನ ವಧೆಯಾಯಿತೆಂದು ಅಲ್ಲಿಂದ ಮುಂದೆ ಪಾರ್ಥ ಭೀಮರು ವಿಜಯಯಾತ್ರೆಗಾಗಿ ಹೊರಟಿರುವರೆಂದು ಸಾರಥಿಯ ಮುಖಾಂತರ ವರ್ತಮಾನವೂ ಬಂದಿತು. ನಕುಲ ಸಹದೇವರು ಸಹ ಹೊರಟಿ ಹೋಗಿರುವರು. ರಾಜಸೂಯ ಯಾಗವನ್ನು ನಡೆಸಲು ಹಸು ಮಕ್ಕಳನ್ನು ಕಳಿಸಿದ ನಾನು ಎಂಥ ಕಠಿಣ ಹೃದಯನೆಂದು ಹಾಡಿಕೊಳ್ಳವರಲ್ಲ. ಮುಂದೆ ಏನು ಮಾಡಲಿ? ಪ್ರಭುಗಳ ಜಯವಾಗಲಿ. ಚಾರನೆ ಸಮಾಚಾರವೇನು? ಸ್ವಾಮಿ, ಪ್ರಿಯೆ, ಭೀಮಾ ಅರ್ಜುನರು ಸಾಮಾನ್ಯರೇ, ಅವರಿಗೆ ಯಾವ ವಿಪತ್ತು ಆಗಲಾರದು. ಅಲ್ಲದೆ ಸಹಾಯಕ್ಕೆ ನನ್ನ ಅಣ್ಣನಾದ
ಶರಣೆ ಸಮಾಚಾರವೇನು? ವಿಜಯತ್ರ ಹೋಗಿದ್ದ ಅರ್ಜುನ ಭೂಪಾಲನು ಜಯಶಾಲಿಯಾಗಿ ಬರುತ್ತಿರುವನು. ಪಾರ್ಥನು ಬಂದನೆ. ಪ್ರಿಯೆ, ನೀನು ಹೋಗಿ ಕರೆದುಕೊಂಡು ಬಾ. ಆಗಲಿ ಸ್ವಾಮಿ. ಅಗ್ಗಜ ವಂದಿಸುವೆನು. ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಜಯವಾಯಿತು. ಧನ್ಯನಾದೆನು ಇಂದಿನ ದಿನದೋಳು ತಮ್ಮಯ ದರ್ಶನದ ಧನ್ಯನಾದೆನು ಅಗ್ರಜ. ಲೋಕವನೆಲ್ಲ ಅಮ್ಮನ ಮುರಿಯುತ್ತ ಬಂದೆನು. ಅಸುರನ ಅಮ್ಮನ ಮುರಿಯುತ್ತ ಬಂದೆನು. ಜಯವ ಕಲಿಸುತ್ತೆ ಅಜಯವನೆನಿಸುತ್ತೆ ಧನ್ಯನಾದೆನು ಇಂದಿನ ದಿನದೋಳು ತನ್ಮಾಯ ದರ್ಶನಕ್ಕೆ ಧನ್ಯನಾದೆನು ಅಗ್ರಜ. ಅಗ್ರಜ ಅಗ್ರಜ, ಅರ್ಜುನ. ತಮ್ಮ ಆಶೀರ್ವಾದ ಪ್ರಭಾವದಿಂದ ಸಮಸ್ತ ರಾಜರನ್ನು ಜಯಿಸಿ ಅವರು ಕೊಟ್ಟ ಕಪ್ಪ ಕಾಣಿಕೆಗಳನ್ನು ಪಡೆದು ವಿಜಯಶಾಲಿಗಳಾಗಿ ಹಿಂತಿರುಗಿದೆವು. ವತ್ಸ, ಶ್ರೇಯವಂತನಿಗೆ ಬಾಳು, ಕಡೆಗಲ್ಲಿಯೂ ಧರ್ಮಕ್ಕೆ ಲೋಪಿಲ್ಲದಂತೆ ವಿಜಯ್ ಎಂಬ ಹೆಸರನ್ನು ಸಾರ್ಥಕಪಡಿಸಿಕೊಂಡು ಬಂದೆಯ. ಬಹಳ ಸಂತೋಷ. ಪ್ರಬಲ ಜಯವಾಗಲಿ. ಶರಣೆ ಸಮಾಚಾರವೇನು? ಭೀಮಸೇನ ಭೂಪಾಲನು ಜಯಶಾಲಿಯಾಗಿ ಬರುತ್ತಿರುವನು. ಭೀಮಸೇನನು ಬಂದನೆ. ಅರ್ಜುನ, ನೀನು ಹೋಗಿ ಕರೆದುಕೊಂಡು ಬಾ. ಆಗಬಹುದು ಅಗ್ರಜ. ಅಗ್ರಜ, ನನಗೆ ವಂದಿಸುವೆನು. ಭೀಮಸೇನ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಗ್ರಜ, ತಮ್ಮ ಅನುಗ್ರಹದಿಂದ ಸಕಲವೂ ಸುಲಭವಾಗಿ ಕೈ ಸೇರಿತು. ಗೌಳ, ವರಾಳ, ಆಂಧ್ರ, ಮಗಧ ದೇಶಾಧೀಶರೆಲ್ಲರೂ ಸ್ವಾಧೀನರಾಗಿ ರಜತ ಮುಕ್ತ ಮಣಿಗಳನ್ನು ಕಾಣಿಕೆಯಂತೆ ಅರ್ಪಿಸಿದರು. ಅಗ್ರಜ, ಬಾಪು ಬಾಪು, ನಿಮ್ಮಂಥ ಪರಾಕ್ರಮಶಾಲಿಗಳು ಹೊಡ ಹುಟ್ಟಿದವರು ಇರುವಾಗ ನಮ್ಮ ಭಾಗ್ಯಕ್ಕೆ ಹೆಣೆಯುಂಟೆ. ಅರ್ಜುನ, ಅಗ್ರಜ, ನೀನು ದ್ವಾರಕಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ. ಆಗಬಹುದು ಅಗ್ರಜ. ಕೃಷ್ಣ ಮುಕುಂದ ಹರಿತ್ರಯ ಮಾಡೋನೆ ದೇವಾ, ಹರಿತ್ರಯ ಮಾಡೋನೆ, ದಯ ಮಾಡೋನೆ ದೇವಾ, ಹರಿತ್ರಯ ಮಾಡೋನೆ. ಪಾಂಡವ ಪಕ್ಷವ ಪಾಲಿಸು ದೇವಾ, ಪಾಂಡವ ಪಕ್ಷವ ಪಾಲಿಸು ದೇವಾ, ಅನುದಿನ ನಿಮ್ಮನ್ನು ಬದಿಪೆವು ದೇವಾ, ಅನುದಿನ ನಿಮ್ಮ
ನಾನು ಭಜಿಪೆವು ದೇವ ಅರಿತ್ಯಯ ಮಾಡೋನೆ ದೇವ ಅರಿತ್ಯಯ ಮಾಡೋನೆ ನಿನ್ನನ್ನು ನಂಬಿದೆ ನಂದಡು ಮಾವ ನಿನ್ನನ್ನು ನಂಬಿದೆ ನಂದಡು ಮಾವ ಬಂದದ ಹರಿಸು ಮಂದರು ದಾರಿ ಬಂದದ ಹರಿಸು ಮಂದರು ದಾರಿ ಹರಿತಯ ಮಾಡೋನೆ ಹರಿತಯ ಮಾಡೋನೆ ಕೃಷ್ಣ 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 ಅಣ್ಣ ತಂಗಿ ನಂಬಿದೆ ನಿನ್ನ ಅಂಬುಜನಾವ ಬೆಂದಿರಲಿ ಮುರಿ ಮಾನವ ನಂಬಿದೆ ನಿನ್ನ ಅಂಬುಜನಾವ ಬೆಂದಿರಲಿ ಮುರಿ ಮಾನವ ದೇವಾನಿ ದೇವ ಮಹಾಮಹಿಮ ಅನಿತ ಜನಪ್ರಿಯ ಗುಣಧಾಮ ದೇವಾನಿ ದೇವ ಮಹಾಮಹಿಮ ಅನಿತ ಜನಪ್ರಿಯ ಗುಣಧಾಮ ಸುರಸುಂದರ ಕರುಣಾಕರ ಅಣ್ಣ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ನಿಜ ಪ್ರೇಮ ಸಾಗರ ಘನಶ್ಯಾಮ ಸುಂದರ ನಿಜ ಪ್ರೇಮ ಅಣ್ಣ ಇದು ವಂದಿಸುವೆನು ತಂಗಿ ನಿನಗೆ ಮಂಗಳವಾಗಲಿ. ಧರ್ಮಾಂಧನ, ಪರಮಾತ್ಮ. ಈಗ ನನ್ನಿಂದ ಯಾವ ಕಾರ್ಯವೂ ತಾನೇ ಆಗಬೇಕು? ಸ್ವಾಮಿ, ಈಗ ಆಗಿರುವ ಸಕಲ ಕಾರ್ಯವು ನಿಮ್ಮ ಅನುಗ್ರಹದಿಂದಲೇ ಆಗಬೇಕಾದ ಕಾರ್ಯವು ನಿಮ್ಮಿಂದಲೇ ನೆರವೇರಬೇಕು ಪರಮಾತ್ಮ. ಧರ್ಮಾಂಧನ, ಪರಮಾತ್ಮ. ಪರಮಾತ್ಮ ಈ ತಂಗಿ. ಐವರನ್ನು ಕೈ ಬಿಡದೆ ಕಾಪಾಡುವ ಭಾರವು ನಿನ್ನದಾಗಿರುವುದು ಅಣ್ಣ. ತಂಗಿ ತಂಗಿ ನಿಮ್ಮೆಲ್ಲರ ಯೋಗಕ್ಷೇಮವು ನನ್ನದಾಗಿರುವುದು. ಈಗ ನನ್ನಿಂದ ಏನು ತಾನೇ ಆಗಬೇಕು? ಯುಧಿಷ್ಠಿರ ನಕುಲನನ್ನು ಹಸ್ತಿನಾವತಿಗೆ ಕಳುಹಿಸಿ ಕೌರವರನ್ನು ಬರಹೇಳು. ಭೀಷ್ಮಾದಿಗಳು ಯಾಗಮಂಟಪವನ್ನು ಅಲಂಕರಿಸಬೇಕು. ವತ್ಸ ಋಕೋದರ, ಅಗ್ರಜ ಸ್ವಾಮಿ ಆಜ್ಞೆಯನ್ನು ನೆರವೇರಿಸು. ಪುರುಷ ಮೃಗದ ಆಗಮನದಿಂದ ಯಾಗಮಂಟಪವು ನೆರವೇರಲಿ. ಸ್ವಾಮಿ, ಯಾಗಶಾಲೆಯ ನಿರ್ಮಾಣ ಕಾರ್ಯವು ನಡೆಯುತ್ತಿರುವುದು. ಆದರೆ ಅಲ್ಲಿ ಸಾವಿರಾರು ಜನರು ಸೇರಿರುವರು. ಅಲ್ಲಿ ಎಂಜಲು ಮೈಲಿಗೆಗಳಾದರೆ ಯಾಗವು ಕೆಟ್ಟು ಹೋಯಿತು. ಇದಕ್ಕೆ ಯಾವ ಪರಿಹಾರವನ್ನು ಕೊಡಿಸುವಿರಿ? ಧರ್ಮಾಂಧನ, ಪರಮಾತ್ಮ. ಬೇಡು ಬೇಡು ಕೊಂದೆ ಕುಮಾರ ಸಂತಸ ಬಾಟು ದೊಡ್ಡ
ಜಮಾಂದನ, ಪರಮಾತ್ಮ ನೀ ಇದಕ್ಕಾಗಿ ಚಿಂತಿಸಬೇಕಾಗಿಲ್ಲ. ಹಿಮತ್ ಪರ್ವತದ ದಕ್ಷಿಣ ದಿಕ್ಕೋಟದೋಳು ಮಾನಸವೆಂಬ ಸರೋವರವಿರುವುದು. ಅದರ ಆಚೆಯ ದಳದಲ್ಲಿ ಈಶ್ವರನ ಭಕ್ತನಾದ ಪುರುಷಾಮೃಗನು ವಾಸ ಮಾಡಿಕೊಂಡಿರುವನು. ಭೀಮಸೇನಲ್ಲಿಗೆ ಹೋಗಿ ಆತನನ್ನು ಕರೆತರಲಿ. ನಡೆಯಿರಿ, ಕಲೋಚಿತವಾದ ಕರ್ಮವನ್ನು ತಿಳಿಸಿಕೊಂಡು ಯಾಗಮಂಟಪ ಕಾರ್ಯದ ನಿರ್ಮಾಣವನ್ನು ನೋಡೋಣ. ವತ್ಸ ರುಕ್ವಾದರ ಅಗ್ರಜ ಸ್ವಾಮಿ ಆಜ್ಞೆಯನ್ನು ನೆರವೇರಿಸು. ಪುರುಷ ಮೃಗದ ಆಗಮನದಿಂದ ಯಾಗಮಂಟಪವು ನೆರವೇರಿತು. ಪರಮಾತ್ಮ ತಮ್ಮ ಅಪ್ಪಣೆಯಂತೆ ಆಗಲಿ. ನಡೆಯಿರಿ.